ನೋಡಿಲಿ. ಸೊ ಇಲ್ಲಿ ನೀನು ಏನ್ ಹೇಳ್ತಾ ಇದ್ದಿ? ಇಲ್ಲಿ ನಾನು ಪಾಠ ಹೇಳ್ಕೊಡ್ತಾ ಇದ್ದೆ, ಗುರುಜಿ ನನಗೆ ಹಬ್ಬ ಅಂತ ಇದ್ದಿ. ಹಬ್ಬ ಅಂದ್ರೆ ಏನು? ವಾಟ್ ಇಸ್ ದಿ ಹಬ್ಬ? ವಾಟ್ ಇಸ್ ದ ಹಬ್ಬ? ಸ್ವೀಟ್ ತಿನ್ನೋದು, ಹೋಳಿಗೆ ತಿನ್ನೋದು. ಹೋಳಿಗೆ ತಿಂದ್ರೆ ಹಬ್ಬ ಮಾಡಿದ್ರೆ ವಿದ್ಯೆ ಬರೋದಿಲ್ಲ, ಲದ್ದಿ ಬರ್ತದೆ. ಆಯ್ತಾ? ತಿಂದು ಬಿಟ್ರೆ ನಿನ್ಗೆ ವಿದ್ಯೆ ಬರೋದಿಲ್ಲ, ಬುದ್ಧಿ ಬರೋದಿಲ್ಲ. ಆಮೇಲೆ ನೀನು ಹೋಗ್ಬಿಟ್ಟು ನಿನಗೆ ವಿದ್ಯೆ ಮತ್ತೆ ಬುದ್ಧಿ ಬರಬೇಕು ಅಂದ್ರೆ ಮೊದಲು ಇಲ್ಲಿ ನಾನು ಗುರು ಏನ್ ಹೇಳ್ಕೊಡ್ತೀನಿ ಇದನ್ನ ಕಲಿಬೇಕು. ಆಯ್ತಾ? ನಾನು ಏನ್ ಹೇಳ್ಕೊಡ್ತೀನೋ ಇದನ್ನ ಕಾನ್ಸಂಟ್ರೇಟ್ ಇಂದ ಹೇಳ್ಕೊಟ್ಟಿದ್ದನ್ನ ಹೋಮ್ ವರ್ಕ್ ಮಾಡಿ ಅದನ್ನ ರಿಪೀಟ್ ರೀಡಿಂಗ್ ಮಾಡಬೇಕು, ರೈಟಿಂಗ್ ಮಾಡಬೇಕು, ಓದಬೇಕು, ಬರಿಬೇಕು. ಗೊತ್ತಿಲ್ಲದೆ ಇರೋದನ್ನ ಮತ್ತೆ ಕೇಳಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಈ ನೋಡಿ ಇವಾಗ ನಾನು ಎಷ್ಟು ಬರ್ತಿದ್ದೀನಲ್ಲ ಇಷ್ಟರಲ್ಲಿ ನಾನು ಸೆಂಟ್ರಲ್ಲಿ ಯಾವ ಲೆಟರ್ ಕೇಳಿದ್ರು ನಿನಗೆ ಹೇಳೋಕೆ ಬರಬೇಕು. ಫಾರ್ ಎಕ್ಸಾಂಪಲ್ ಕಾಗೆ ಅಂತ ಬರೀ ಅಂತ ಹೇಳ್ತೀನಿ ನಿನಗೆ ಕಾ ಎಲ್ಲಿದೆ ಅಂತ ಗೊತ್ತಿರಬೇಕು. ನೋಡಿ ಇಲ್ಲಿ ಕಾ ಇಲ್ಲಿದೆ, ಅದನ್ನ ನೋಡಿ ಇಲ್ಲಿ ಕಾ ಅಂತ ಬರೀಬೇಕು. ಗೆ ಎಲ್ಲಿದೆ ನೋಡಪ್ಪ ಅಂದ್ರೆ ನೋಡಿ ಇಲ್ಲಿ ಗಾ ಮೇಲೆ ಅಥವಾ ಗೆ ಗೆ ಇಲ್ಲಿ ಪಕ್ಕದಲ್ಲಿ ಬರೆದ್ರೆ ಇದು ಕಾ ಗೆ ಅಂತ ಆಯ್ತು. ಅಲ್ಲಿ ನಿನಗೆ ಒಂದು ಸೆಂಟೆನ್ಸ್ ನ ಕ್ರಿಯೇಟ್ ಮಾಡಕ್ ನಿನಗೆ ಬರ್ತದೆ. ಆಯ್ತಾ? ಸೊ ಹಾಗೆ ಜಗ ಅಂತ ಬರೀತೀನಿ ಅಂತ ಇಟ್ಕೋ. ಜಗ ಅಂತ ಬರೆಯಪ್ಪ ಅಂತ ನಾನು ನಿನ್ಗೆ ಹೇಳ್ತೀನಿ. ಜ ಎಲ್ಲಿದೆ? ಇಲ್ಲಿದೆ ಜ. ನಿನಗೆ ಜ ಅಂದ ತಕ್ಷಣ ಪ್ಲಾಸ್ ಹಾಕ್ಬೇಕು. ಜ ಕಟ್ಟು ಜ ಅದಲ್ಲಿ ಜ ಇಲ್ಲಿದೆ ಅಂತ ನೋಡಿ ಇಲ್ಲಿ ಬರೀಬೇಕು. ಜ ಗ ಅಂತ ಹೇಳೋದು. ಜಗ ಜ ಇಲ್ಲಿದೆ, ಗ ಇಲ್ಲಿದೆ. ಓಕೆನಾ? ಇಲ್ಲಿ ಗ ಜ ಗ ಜಗ ಸೆಂಟೆನ್ಸ್ ಕ್ರಿಯೇಟ್ ಆಯ್ತು. ಒಂದು ಹೊಸ ಸೆಂಟೆನ್ಸ್ ನ ನೀನು ಬರೀ ನಿನ್ಗೆ ಬಂತು ಅಂತ. ಅದು ಬರಬೇಕು ಅಂದ್ರೆ ನೀನು ಕಂಪ್ಲೀಟ್ ಕಾಯಿಂದ ಲಾ ತನಕ ಎಲ್ಲದನ್ನು ರೀಡ್ ಮಾಡಬೇಕು, ರೈಟ್ ಮಾಡಬೇಕು. ರೀಡ್ ಅಂಡ್ ರೈಟ್ ಎಲ್ಲಿ ಸೆಂಟ್ರಲ್ಲಿ ಯಾವ ಲೆಟರ್ಸ್ ನಾನು ಕೇಳಿದ್ರು ನಿನಗೆ ಹೇಳಕ್ ಬರಬೇಕು. ಅವಾಗಿದ್ದಾಗ ಮಾತ್ರ ನಿನಗೆ ಲೆಟರ್ಸ್ ನ ಸೆಂಟೆನ್ಸ್ ನ ಕ್ರಿಯೇಟ್ ಮಾಡಕ್ ಬರ್ತದೆ, ಓದಕ್ಕೆ ಬರಕ್ ಬರ್ತದೆ. ಅದನ್ನ ಬಿಟ್ಟು ಸ್ಟ್ರೇಟ್ ಆಗಿ ಕೂತ್ಕೋ, ಸಿಟ್ ಸ್ಟ್ರೇಟ್. ಅದನ್ನ ಬಿಟ್ಟು ನಿಮ್ಮ ಅಮ್ಮ ಜೊತೆ ಹೋಗ್ತೀಯಲ್ಲ ದೇವಸ್ಥಾನ ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗ್ತೀಯಲ್ಲ, ಅರ್ಕೆ ತಾಯ್ತಾ ಗೀತಾ ಅದು ಇದು ಕಟ್ಕೊಂಡು ಅದೆಲ್ಲ ಮಾಡಿದ್ರೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಸ್ಟ್ರೇಟ್ ಆಗಿ ಕೂತ್ಕೋ, ಸಿಟ್ ಸ್ಟ್ರೇಟ್, ಕೈ ಮುಗಿ. ದೇವ್ರೇ ಗಣಪತಿ ಷಣ್ಮುಖ ಶಿವ ಇಲ್ಲಿ ಬಾ, ಸ್ಟ್ರೇಟ್ ಆಗಿ ಕೂತ್ಕೋ. ರುದ್ರ ಪಾರ್ವತಿ ಗೋವಿಂದ ತಿರುಪತಿ ತಿಮ್ಮಪ್ಪ ಮಂಜುನಾಥ ಮಹದೇಶ್ವರ. ನಿನ್ ಫೇವರೇಟ್ ಗಾಡ್ ಯಾವುದು? ವಿಚ್ ಇಸ್ ಯುವರ್ ಫೇವರೇಟ್ ಗಾಡ್? ರಾಘವೇಂದ್ರನಾ? ಮಂತ್ರಾಲಯ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ. ಇಡೀ ಪ್ರಪಂಚದಲ್ಲಿರೋ ದೇವರುಗಳೇ ನನಗೆ ಒಂದು ಪೆನ್ ಕೊಡಿ. ಬೇಡ್ಕೋ ಕಡನ್ನ ನಿನ್ ಕೈ ಹಿಡ್ಕೊಂಡು. ಈ ಮುಸಲ್ಮಾನ್ ಇರ್ತಾರ, ಕೇಳ್ಕೊ ಇವಾಗ ಕೇಳೋರ್ನ ಪೆನ್ ಕೊಡಿ ಅಂತ. ನನಗೆ ಬರೆಯೋದಕ್ಕೆ, ನನಗೆ ಬರೆಯುವುದಕ್ಕೆ ಪೆನ್ ಬೇಕು. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬೇಡ್ಕೋತಾ ಇದ್ದೀನಿ. ನನಗೆ ಪೆನ್ ಬೇಕು, ಕೊಡಿ. ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಗೆ ಯಾವ್ದು ನಿಮ್ದು ಫೇವರೇಟ್ ಗಾರ್ಡ್ ಎಲ್ಲ ಕೊಡ್ತಾ ಗಾರ್ಡ್ ಪೆನ್ನ ಕೊಡ್ಲಿಲ್ಲ ಅಲ್ವಾ? ನಿನ್ ಕೈಗೆ ಪೆನ್ ಕೊಡ್ಲಿಲ್ಲ ತಾನೆ ಯಾವ್ದು ದೇವ್ರು? ನಿನ್ ಕೈಯಲ್ಲಿ ಪೆನ್ ಇಲ್ಲ ಅಂತಾನೆ. ಈಗ ನಿನ್ ಫೇವರೇಟ್ ಗಾರ್ಡ್ಗಳು ನೀನ್ ಎಲ್ಲೆಲ್ಲಿ ಹೋಗ್ತಿದ್ದಿ ಆ ದೇವರೆಲ್ಲ ನಿನ್ ಪೆನ್ ಕೊಡ್ತಾ ಇಲ್ಲ. ಸೊ ಇವಾಗ ನನ್ ಫೇಸ್ ನೋಡು, ಗುರುಗಳೇ ನನಗೆ ಪೆನ್ ಕೊಡಿ, ಬರೀಬೇಕು. ತಗೋ. ಇವಾಗ
ದೇವ್ರು ನಿನಗೆ ಪೆನ್ ಕೊಡ್ತಾ, ನಿನ್ನ ಗುರು ನಿನಗೆ ಪೆನ್ ಕೊಟ್ಟಿದ್ದ, ನಾನು ನಿನಗೆ ಪೆನ್ ಕೊಟ್ಟಿದ್ದ, ದೇವ್ರು ಕೊಟ್ಟಿದ್ದ ಪೆನ್ ಅನ್ನು? ಅಲ್ಲ, ನಿನ್ ಪೆನ್ ಕೊಟ್ಟಿದ್ದು ಯಾರು ಇವಾಗ? ನಾನ್ ತಾನೇ ಕೊಟ್ಟಿದ್ದು. ಹಾಗಾಗಿ ಗುರು ಹೇಳ್ಕೊಟ್ಟು ವಿದ್ಯೆನ ಕಲ್ತ್ಕೊಂಡ್ರೆ ನಿನಗೆ ವಿದ್ಯೆ ಬಂದ್ರೆ ಆಟೋಮೆಟಿಕ್ ಆಗಿ ಬುದ್ಧಿ ಬರ್ತದೆ. ವಿದ್ಯೆನೇ ಇಲ್ಲ ಅಂದ್ರೆ ಬುದ್ಧಿ ಬರೋದಿಲ್ಲ. ನಿನ್ ವಿದ್ಯೆ ಬರ್ಬೇಕು ಅಂದ್ರೆ ಗುರು ಹೇಗೆ ಹೇಳ್ಕೊಡ್ತಾರೋ ಅದನ್ನ ಎಫರ್ಟ್ ಹಾಕಿ ಕಷ್ಟಪಟ್ಟು ಸ್ವಲ್ಪ ಮೈಂಡ್ಗೆ ಒಳಗಡೆ ಹೋಗುತ್ತರ, ಮೆಮೊರಿನಲ್ಲಿ ಅದು ಸೆಟ್ ಆಗುತ್ತರ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ಬೇಕು. ಫಸ್ಟ್ ಇಂಟ್ರೆಸ್ಟ್ ಇರ್ಬೇಕು, ಆಮೇಲೆ ಎಫರ್ಟ್ ಹಾಕ್ಬೇಕು, ಆಮೇಲೆ ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನ 3 ಮಾಡಿದ್ರೆ, ಸೊ ಇದು 3 ರೂಲ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಇದನ್ನ ಈ ತರ ಮಾಡಿದ್ರೆ, ಮೊದಲು ಓದಬೇಕು, ನಾನು ಬರೀಬೇಕು, ನಾನು ವಿದ್ಯೆ ಬರಬೇಕು, ನನ್ನ ಬುದ್ಧಿ ಬರಬೇಕು, ಇಂಟ್ರೆಸ್ಟ್ ಇರಬೇಕು ನಿಮಗೆ. ನಂಬರ್ 2 ಬರೀ ಇಂಟ್ರೆಸ್ಟ್ ಇದ್ದು ಸಾಧ್ಯ, ಅದಕ್ಕೆ ಎಫರ್ಟ್ ಹಾಕ್ಬೇಕು. ಎಫರ್ಟ್ ಹಾಕಿದ್ರೆ ಸೊ ಮೊದಲು ನಂಬರ್ 1 ಇಂಟ್ರೆಸ್ಟ್ ಇರಬೇಕು, ನನಗೆ ಬುದ್ಧಿ ವಿದ್ಯೆ ಬೇಕು ಅಂತ ಹೇಳಿ. ನಂಬರ್ 2 ಎಫರ್ಟ್ ಹಾಕ್ಬೇಕು. ಆಯ್ತಾ? ಅದು ಮಾಡ್ತು ಅಂದ್ರೆ ನಿನಗೆ ವಿದ್ಯೆನೂ ಬರ್ತದೆ, ಇಂಗ್ಲಿಷು ಓದ್ಬೋದು, ಕನ್ನಡನೂ ಓದಕ್ ಬರ್ತದೆ, ಇಂಗ್ಲಿಷು ರೈಟಿಂಗ್ ಮಾಡ್ಬೋದು, ಕನ್ನಡ ರೈಟಿಂಗ್ ಮಾಡ್ಬೋದು, ಇಂಗ್ಲಿಷು ಕನ್ನಡ ರೀಡಿಂಗ್ ಮಾಡ್ಬೋದು, ಕನ್ನಡ ಇಂಗ್ಲಿಷು ರೈಟಿಂಗ್ ಮಾಡ್ಬೋದು. ಸೊ ಎಲ್ಲಾದ್ರೂ ನಾವೆಲ್ಸ್ಗಳು, ಬುಕ್ಸು, ಹೊರಗಡೆ ಬೋರ್ಡು, ನಂಬರು, ಡಿಜಿಟು ಎಲ್ಲಾನು ಹೇಳ್ಬೋದು. ಟೈಮು, ಮನಿ ಎಷ್ಟಿದೆ, ದುಡ್ಡು ಎಷ್ಟು, ನೋಟು, ಸೊ ಎಷ್ಟು ಟೈಮು, ಇವತ್ತು ಡೇಟ್ ಎಷ್ಟು, ಯಾವ ವೀಕು, ಪ್ರತಿಯೊಂದು ಹೇಳ್ಬೋದು. ಅದನ್ನ ಬಿಟ್ಟು ನೀನು, ಸೊ ನಾನು ತುಂಬಾ ಸರಿ ನೋಡಿದ್ದೀನಿ, ನಾನು ಟೆಂಪಲ್ಗಳಿಗೆ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಹೋಗ್ತಿರಲ್ಲ, ಅವಾಗ ಮತ್ತೆ ಮನೆಯಲ್ಲಿ ನಿಮ್ಮ ಅಮ್ಮ ಪೂಜೆ ಮಾಡುವಾಗೆಲ್ಲ ನಿಂತ್ಕೊಂಡು ನೀನು ಕೇಳ್ತಾ ಇರ್ತೀನಿ, ದೇವ್ರೆ ವಿದ್ಯೆ ಬುದ್ಧಿ ಕೊಡಪ್ಪ, ವಿದ್ಯೆ ಬುದ್ಧಿ ಕೊಡಪ್ಪ ಅಂತ. ಕೊಡೋದಿಲ್ಲ. ಆಯ್ತಾ? ಅದಕ್ಕೆ ನೀನು ಎಫರ್ಟ್ ಹಾಕ್ಬೇಕು. ಇವಾಗ ನೀನು ಪೆನ್ ಕೊಟ್ಟಿದ್ದ ದೇವ್ರು ಕೊಡ್ತಾ, ನಾನು ಕೊಟ್ಟನ? ನಾನ್ ತಾನೇ ಕೊಟ್ಟಿದ್ದು. ಹಾಗಾಗಿ ವಿದ್ಯೆ ನೀನು ಗುರುವಿನಿಂದನೇ ಕಲಿಬೇಕು. ಹೇಳ್ಕೊಟ್ಟಿದ್ದನ್ನ ತಲೆಗೆ ಹಾಕೋಬೇಕು ಇಂಟ್ರೆಸ್ಟ್ ಇಂದ. ಆಯ್ತಾ? ಅದನ್ನ ಮತ್ತೆ ಬರಿಬೇಕು, ರೀಡಿಂಗ್ ಮಾಡಬೇಕು, ರೈಟ್, ಓದ್ಬೇಕು, ಬರೀಬೇಕು. ಗೊತ್ತಿಲ್ಲದಿರೋದನ್ನ ನಿನಗೆ ಡೌಟ್ ಇದ್ರೆ ಕೇಳಬೇಕು, ಅದನ್ನ ಕ್ಲಿಯರ್ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತಂದ್ರೆ ವಿದ್ಯೆ ಬುದ್ಧಿ ಎರಡೂ ಬರ್ತದೆ. ಅದನ್ನ ಬಿಟ್ಟು ನೀನೆಲ್ಲೋ ಅಲ್ಲಿ ಫೋಟೋ ಮುಂದ್ಗಡೆನೋ, ಅಲ್ಲೆಲ್ಲೋ ಹೋಗ್ಬಿಟ್ಟು ಟೆಂಪಲ್ ಮುಂದ್ಗಡೆನೋ, ಗುಡಿ ಗೋಪುರದ ಮುಂದ್ಗಡೆನೋ ಸುಮ್ಮನೆ ಹಣ್ಣುಕಾಯಿ ಹೊಡೆದ್ಬಿಟ್ಟು ಹೂವ ಎಲ್ಲ ಒಂದಷ್ಟು ಖರ್ಚು ಮಾಡ್ಬಿಟ್ಟು ಒಂದ್ 5,000 ರೂಪಾಯಿ ಪೆಟ್ರೋಲ್ ಹಾಕೊಂಡು ಹೋಗ್ಬಿಟ್ಟು, ಆಯ್ತಾ, ಅಲ್ಲಿ ಹಣ್ಣು ಕಾಯಿ ಹೂವು ಎಲ್ಲ ಮುರಿದ್ಬಿಟ್ಟು ಧೂಪ ದೀಪ ಹಾಕ್ಬಿಟ್ಟು ನನಗೆ ವಿದ್ಯೆ ಕೊಡಪ್ಪ ಅಂದ್ರೆ ವಿದ್ಯೆ ಕೊಡುವುದಿಲ್ಲ. ನಿನಗೆ ವಿದ್ಯೆ ಬೇಕು ಅಂದ್ರೆ ಗುರು ಹೇಳ್ಕೊಟ್ಟಿದ್ದನ್ನ ಇಂಟ್ರೆಸ್ಟ್ ಇಂದ ಕಲಿಬೇಕು. ಆಯ್ತಾ? ಅದನ್ನ ಬಿಟ್ಟು ಊಟ, ನಾನು ನಾಳೆಗೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಟೈಮ್ ವೇಸ್ಟ್ ಮಾಡ್ಬೇಕು, ನಾನು ಎಷ್ಟು ತನಕ ಟಿವಿ ನೋಡ್ಬೇಕು, ಮಿಡ್ ನೈಟ್ ತನಕ ಟಿವಿ ನೋಡ್ಬೇಕು, ಈ ತರ ಮೈಂಡ್ ಸೆಟ್ ಇದ್ರೆ ನೀನ್ ದಿನವೆಲ್ಲ ಟಿವಿ ನೋಡ್ತಾ ಇದ್ರೆ ನಿನ್ಗೆ ವಿದ್ಯೆ ಬುದ್ಧಿ ಎರಡೂ ಬರೋದಿಲ್ಲ. ಆಯ್ತಾ? ನೀನು ಸುಮ್ಮನೆ ಅಲ್ಲಿ ಇಲ್ಲೆಲ್ಲ ಸುತ್ತಿದ್ರೆ ಮತ್ತೆ ನಿಮ್ಮ ಅಮ್ಮನಿಗೆ ನನ್ನ ಫುಟ್ಬಾಲ್ ಸೇರಿಸಿ, ನನ್ನ ಸ್ವಿಮ್ಮಿಂಗ್ ಸೇರಿಸು, ನನ್ನ ಸಮ್ಮರ್ ಕ್ಯಾಂಪ್ ಸೇರಿಸು, ನನ್ನ ದೇವಸ್ಥಾನ ಕರ್ಕೊಂಡು ಹೋಗು, ಟ್ರಿಪ್ ಕರ್ಕೊಂಡು ಹೋಗೋದ್ರೆ ಅದ್ರಲ್ಲಿ ಯಾವ್ದ್ರಲ್ಲೂ ನಿಮಗೆ ವಿದ್ಯೆ ಬುದ್ಧಿ ಬರೋದಿಲ್ಲ. ಆಯ್ತಾ? ಅದೆಲ್ಲ ಆಮೇಲೆ ಸಿಗ್ತದೆ. ಮೊದಲು ಬೇಕಾಗಿರೋದು ವಿದ್ಯೆ. ವಿದ್ಯೆ ಬಂತಂದ್ರೂ ಬುದ್ಧಿ ಆಟೋಮೆಟಿಕಲ್ ನಿಮ್ಗೆ ಬರ್ತದೆ. ಅದು ವಿದ್ಯೆ ಜೊತೆನಲ್ಲೇ ಬುದ್ಧಿ ಇದೆ. ವಿದ್ಯೆ ಕಲ್ತ್ರೆ ಬುದ್ಧಿ ಬರ್ತದೆ. ನೀನ್ ವಿದ್ಯೆ ಎಲ್ಲಿ ತನಕ ಕಲಿದಿಲ್ವೋ ಅಲ್ಲಿ ತನಕ ನಿನ್ ಬುದ್ಧಿ ಬರೋದಿಲ್ಲ, ನೀನ್ ದಡ್ಡನ ಹಾಗೆ ಇರುತ್ತೆ. ಆಯ್ತಾ? ನೀನು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಬಂದ ತಕ್ಷಣ ಗುರುಜಿ ಯೋಗ ಹೇಳ್ಕೊಡಿ ಸುಮ್ಮನೆ ಹೋಮ್ ಅನ್ಕೊಂಡು ಯೋಗ ಮಾಡ್ಕೊಂಡು ಕುಂತ್ಕೊಂಡ್ರೆ ಸಾಲೋದಿಲ್ಲ. ಯೋಗ ಮಾಡಿದ್ರೆ ಫಿಸಿಕಲಿ ಬಾಡಿ ಸ್ಟ್ರೆಂತ್ ಆಗ್ತದೆ ಅಷ್ಟೇ. ನಿನಗೆ ವಿದ್ಯೆ ಕಲ್ತ್ರೆ ನೀನು ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ವಿದ್ಯೆ ಕಲಿಬೇಕು. ಆಯ್ತಾ? ನಿನಗೆ ಯೋಗ ಫಿಸಿಕಲ್ ಫಿಟ್ ಆಗಿರೋದಕ್ಕೆ, ನಿನ್ ಬಾಡಿ ಸ್ಟ್ರೆಂತ್ ಆಗಿರೋದಕ್ಕೆ, ಹೆಲ್ತಿ ಆಗಿರೋದಕ್ಕೆ, ಆರೋಗ್ಯವಾಗಿರೋದಕ್ಕೆ. ನೀನ್ ಬುದ್ಧಿವಂತ ಹಾಕ್ಬೇಕು ಅಂದ್ರೆ, ಆಯ್ತಾ, ನಿನ್ ಜಾಣ ಹಾಕ್ಬೇಕು ಅಂದ್ರೆ ವಿದ್ಯೆ ಕಲಿಬೇಕು. ಅರ್ಥ ಆಯ್ತಾ? ಸೊ ಇವಾಗ ಒಂದೊಂದೇ ಲೆಟರ್ಸ್ ಅನ್ನ ಹೇಳ್ಕೊಂಡು, ಇದು ಬಿಗ್ ಕ, ಸ್ಮಾಲ್ ಕ, ಬಿಗ್ ಕ, ಸ್ಮಾಲ್ ಕ, ನ್ಯ, ಇದು ಕಾಕಕಟ್ಟು, ಇದು ಸೆಕೆಂಡ್ ಕಾಕಕಟ್ಟು, ಇದು ಫಸ್ಟ್ ಕಾಕಕಟ್ಟು, ಇದು ಸೆಕೆಂಡ್ ಕಾಕಕಟ್ಟು, ಇದು ನ್ಯ. ನೆಕ್ಸ್ಟ್ ಫಸ್ಟ್ ಚ, ಸೆಕೆಂಡ್ ಚ, ಜ. ಇದಿಷ್ಟರಲ್ಲಿ ನಾನು ಯಾವ ಲೆಟರ್ಸ್ ಕೇಳಿದ್ರು ನಿನ್ಗೆ ಹೇಳಕ್ ಬರ್ಬೇಕು. ಫಾರ್ ಎಕ್ಸಾಂಪಲ್ ಇದು ಯಾವ ಲೆಟರ್ ಅಂದ್ರೆ ಜು ಅಂತ ಹೇಳಕ್ ಬರ್ಬೇಕು.
ಇದ್ಯಾವ ಲೆಟರ್ ಅಂದ್ರೆ ಜೃ ಅನ್ಬೇಕು. ಇದ್ಯಾವ ಲೆಟರ್ ಅಂದ್ರೆ ಜೋ ಅಂತ ಹೇಳಕ್ ಬರ್ಬೇಕು. ಇದ್ಯಾವ ಲೆಟರ್ ಅಂದ್ರೆ ಜೌ ಅಂತ ಹೇಳಕ್ ಬರ್ಬೇಕು. ಇದೇನು ಅಂತ ಕೇಳಿದ್ರೆ ವಾಟ್ ಇಸ್ ದಿಸ್ ಅಂತ ಕೇಳಿದ್ರೆ ಇದು ಚೀ ಅಂತ ಹೇಳ್ಬೇಕು. ಇದ್ಯಾವ ಲೆಟರ್ಸ್ ಅಂತ ಕೇಳಿದ್ರೆ ಚಾ ಅಂತ ಹೇಳಕ್ ಬರ್ಬೇಕು. ಇದ್ಯಾವ ಲೆಟರ್ಸ್ ಅಂದ್ರೆ ಛೇ, ಇಲ್ಲಿ ದೀರ್ಘ ಇದೆಯಲ್ಲ ಇದೆಲ್ಲ ಛೇ ಅಂತ ಹೇಳ್ಬೇಕು. ಇದ್ಯಾವ ಲೆಟರ್ಸ್ ಅಂದ್ರೆ ಚೌ ಅಂತ ಹೇಳಕ್ ಬರ್ಬೇಕು. ಇದ್ಯಾವ ಲೆಟರ್ಸ್ ಅಂದ್ರೆ ಚಹಾ ಅಂತ ಹೇಳಕ್ ಬರ್ಬೇಕು. ಇದ್ಯಾವ ಲೆಟರ್ಸ್ ಅಂದ್ರೆ ಗು ಅಂತ ಹೇಳಕ್ ಬರ್ಬೇಕು. ಇದ್ಯಾವ್ದು ಅಂದ್ರೆ ಗೋ ಅಂತ ಹೇಳಕ್ ಬರ್ಬೇಕು. ಇದ್ಯಾವ ಲೆಟರ್ ಅಂದ್ರೆ ಗ ಅಂತ ಹೇಳಕ್ ಬರ್ಬೇಕು. ಇದ್ಯಾವ ಲೆಟರ್ ಅಂದ್ರೆ ಗೆ ಅಂತ ಹೇಳಕ್ ಬರ್ಬೇಕು. ಅದೇ ತರ ನಾನು ಎಲ್ಲಿ ಲೆಟರ್ಸ್ ಅನ್ನ ಸೆಂಟ್ರಲ್ಲಿ ಬಿಟ್ವೀನ್ ಕೇಳಿದ್ರು ನಿನಗೆ ಹೇಳಕ್ ಬಂದಾಗ ಮಾತ್ರ ನೀನು ಈ ತರ ಸೆಂಟೆನ್ಸ್ ಅನ್ನ ಬರೆಯೋದಕ್ಕೆ ಓದೋದಕ್ಕೆ ಬರೋದಕ್ಕೆ ಕಲಿಬಹುದು. ನೀನು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕುಂತ್ಕೊಂಡಿದ್ರೆ ನೀನು ಇನ್ನು 20 ಇಯರ್ಸ್ ಆದ್ರೂ ನಿನಗೆ ವಿದ್ಯೆ ಮತ್ತೆ ಬುದ್ಧಿ ಎರಡೂ ಬರುತ್ತೆ. ಬರೀ ನೀನು ಊಟ ತಿಂಡಿ ಹೋಟ್ಲು ಗುಡಿ ಗೋಪುರಗಳು ಸುಮ್ಮನೆ ಕಾರಲ್ಲಿ ಅಲ್ಲಿ ಇಲ್ಲಿ ಸುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲೆಲ್ಲ ಸ್ಕೂಲಲ್ಲಿ ಹೋಗಿ ಸೇರಿಸೋರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಕ್ಕಳ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ರೆ